ರಾಜ್ಯ ಸರ್ಕಾರ ಈಗ ಗ್ಯಾರಂಟಿ ವಾಪಸಿ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಸದ್ಯಕ್ಕೆ ಮನವಿ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದಂತೆ ಯಾವ ರೀತಿಯ ಕ್ರಮವನ್ನ ತೆಗೆದುಕೊಳ್ತಾರೆ ಕಾದು ನೋಡಬೇಕು. ಅನರ್ಹ ಫಲಾನುಭವಿಗಳ ಗ್ಯಾರಂಟಿ ವಾಪಸಿಗೆ ಈಗ ಸಚಿವರುಗಳು ಮನವಿಯನ್ನ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಡಿ ಶ್ರೀಮಂತರನ್ನ ಹೊರಗಿಡಿ ಅಂತ ಎಂಬಿ ಪಾಟೀಲ್ ಹೇಳಿದ್ರು. ಇದರ ಬೆನ್ನಲ್ಲೇ ಈಗ ಆಹಾರ ಸಚಿವ ಮುನಿಯಪ್ಪ ಅವರ ಸರದಿ. ಬಿಪಿಎಲ್ನಲ್ಲಿ ಇರುವ ಎಪಿಎಲ್ ಕಾರ್ಡುದಾರರು ವಾಪಸ್ ಹೋಗುವಂತೆ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ರಾಜ್ಯದ ಜನತೆಗೆ ಸದ್ಯಕ್ಕೆ ಇವರು ಮನವಿ ರೂಪದಲ್ಲಿ ಇದನ್ನು ಕೇಳ್ತಾ ಇದ್ದಾರಷ್ಟೇ. ಬಜೆಟ್ ಅಧಿವೇಶನದ ಬಳಿಕ ದಂಡಂ ದಶಗುಣಂ ಬ್ರಹ್ಮಾಸ್ತ್ರ ಪ್ರಯೋಗ ಆಗತ್ತಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಮನೆ ಮಾಡಿದೆ. ಬಜೆಟ್ ಚರ್ಚೆ ವೇಳೆ ಗ್ಯಾರಂಟಿ ಸೋರಿಕೆ ಕುರಿತಾಗಿ ಸಿಎಂ ಗಂಭೀರವಾಗಿ ಚರ್ಚೆಯನ್ನ ನಡೆಸಲಿದ್ದಾರೆ. ಅನರ್ಹರಿದ್ದರೂ ಕೂಡ ಅರ್ಹತೆ ಪಡೆದವರಿಗೆ ಕಾದಿದ್ಯಾ ಹಾಗಾದ್ರೆ ದಂಡದ ಶಾಕ್? ಈಗ ಹೇಳಿದ್ದಾರೆ, ಮುಂದುವರೆದಂತೆ ಅವರೇನಾದರೂ ವಾಪಸ್ ಹೋಗದೇ ಇದ್ದಾಗ ದಂಡವನ್ನ ತೆತ್ತಬೇಕಾಗತ್ತಾ? ಸ್ವಾಭಾವಿಕವಾಗಿ ನೋಡಿ, ಒಂದು ಹೇಳ್ತೀನಿ, ಅದು ನನಗೆ ಗೊತ್ತಿಲ್ಲ, ತೆಗೆದು ಹಾಕಬೇಕು ಅಂತ ಅವ್ರು ಚಿಂತನೆ ಆಗಿಲ್ಲ. ಬಟ್ ಒಂದು ಮಾತ್ರ ಹೇಳ್ತೇನೆ, ಶ್ರೀಮಂತರು ತಗೋಬಾರ್ದು. ಈಗ ಎಂ ಬಿ ಪಾಟೀಲ್ ಗೃಹಲಕ್ಷ್ಮಿ ತಗೋತಿದ್ರು ತಪ್ಪಲ್ಲ, ಸರಿನೋ ತಪ್ಪು? ಅಲ್ಲ, ಇರಲಿ, ಅದಿರಲಿ, ಏನೇ ಇರಲಿ, ಒಂದು ಹೇಳ್ತೀನಿ ಕೇಳಿ. ಸ್ವಲ್ಪ ಅದರಲ್ಲಿ ಬಡವ್ರಿಗೆ ಹೋಗ್ಬೇಕು. ನನಗೇನು ಶ್ರೀಮಂತರು ಕಡಿಮೆ ಆಗಬೇಕು, ಅನರ್ಹರು ಯಾರು ಅರ್ಹರು ಉಳಿದಿದ್ರೆ, ಇನ್ನೂ ಯಾರೇ ಬಡವರು ಉಳಿದಿದ್ರೆ ಆ ಬಡವ್ರಿಗೆ ಇನ್ಕ್ಲೂಡ್ ಆಗಬೇಕು. ಅದನ್ನು ಕೂಡ ಹೇಳ್ತೀನಿ. ಯಾರು ಶ್ರೀಮಂತರು ಇದ್ದರೆ, ಅನರ್ಹರಿದ್ದರೆ ಅದಕ್ಕೆ ಅವರು ಖುದ್ದಾಗಿ ಹೊರಗೆ ಹೋಗಬೇಕು ಒಂದು, ಅಥವಾ ಸರ್ಕಾರ ಅದನ್ನು ತೆಗೆಯುವಂಥ ಯೋಚನೆ ಮಾಡಬೇಕು. ಅನರ್ಹ ಯಾರ್ಯಾರು ಬಿಟ್ಟು ಹೋಗಿದ್ರೆ ಪಾಪ ಬಡವರು, ಆ ಬಡವರನ್ನ ಸೇರಿಸುವಂಥದ್ದು ಆಗಬೇಕು. ಸ್ವಾಭಾವಿಕವಾಗಿ ನೋಡಿ, ಒಂದು ಹೇಳ್ತೀನಿ, ಅದು ನನಗೆ ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಸಚಿವರುಗಳ ಚಿಂತನೆ ಸರಿ ಇದೆ, ಆದರೆ ಘೋಷಣೆ ಮಾಡುವಾಗ ಇದರ ಅರಿವಿರಬೇಕಿತ್ತಲ್ವಾ ಅನ್ನೋದು ಈಗ ಪ್ರಶ್ನೆ. ಇವೇ ಖಂಡಿತವಾಗಿ ಕೂಡ ಆರಂಭದಲ್ಲಿ ಯಾವುದೇ ರೀತಿಯ ಪ್ಲಾನ್ ಆಫ್ ಆಕ್ಷನ್ ಇಲ್ಲದೇ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಒಳಗಡೆ ಕೂಡ ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಅರ್ಹತೆ ಇರತಕ್ಕಂಥವರ ಹೆಸರಲ್ಲಿ ಅನರ್ಹರು ಕೂಡ ಸೇರ್ಕೊಂಡಂಥ ಸಂದರ್ಭದಲ್ಲಿ ಆ ಯೋಜನೆ ಅವ್ರಿಗೆ ಒಂದು ರೀತಿಯಲ್ಲಿ ಸಫಲ ಆಗೋದಿಲ್ಲ ಅನ್ನೋದು ಕೂಡ ಹಂತ ಹಂತವಾಗಿ ನಿಧಾನಕ್ಕೆ ಹೋಗ್ತಂತೆ ಗೊತ್ತಾಗ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಅನರ್ಹರನ್ನು ತೆಗೆದುಹಾಕೋ ನಿಟ್ಟಿನಲ್ಲೂ ಕೂಡ ಅರ್ಹತೆ ಇರ್ತಕ್ಕಂಥವ್ರು ಕೂಡ ಒಂದು ರೀತಿಯಲ್ಲಿ ಯೋಜನೆಯಿಂದ ಕೈ ಬಿಟ್ಟು ಹೋಗ್ಬೋದು ಅನ್ನೋ ಆಕ್ಷೇಪಗಳು ಕೂಡ ದೊಡ್ಡ ಮಟ್ಟದಲ್ಲಿ ವ್ಯಕ್ತ ಆಗ್ತಾ ಇತ್ತು. ಅದಕ್ಕೆ ಸಾರ್ವಜನಿಕವೂ ಕೂಡ ಆಕ್ರೋಶವೂ ಕೂಡ ವ್ಯಕ್ತ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಗೃಹಲಕ್ಷ್ಮಿ ಆಗಿರ್ಬೋದು, ಮತ್ತು ಆ ಶಕ್ತಿ ಯೋಜನೆ ಆಗಿರ್ಬೋದು, ಜೊತೆಗೆ ಅನ್ನಭಾಗ್ಯ ಯೋಜನೆ, ಈ ಎಲ್ಲವನ್ನು ಕೂಡ ಪರಿಷ್ಕರಣೆ ಮಾಡೋದಕ್ಕೆ ಹೋಗಲಿಲ್ಲ. ಆದರೆ ಎಲ್ಲ ಒಂದು ಕಡೆ ಸ್ಟೇಜ್ ಬೈ ಸ್ಟೇಜ್ ಇದನ್ನು ಒಂದು ರೀತಿಯಲ್ಲಿ ಕಂಟ್ರೋಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕೆಲ ಸುಧಾರಣೆಗಳನ್ನ ತರಬೇಕು ಅಂತೇಳಿ ಆರ್ಥಿಕ ಇಲಾಖೆಯಿಂದನೂ ಕೂಡ ಸಾಕಷ್ಟು ಪ್ಲಾನ್ ಆಫ್ ಆಕ್ಷನ್ ಅನ್ನು ಕೊಟ್ಟಿದ್ರು. ಆದರೆ ಸಿಎಂ ಸಿದ್ದರಾಮಯ್ಯ ಅವರನ್ನು ತಡೆ ಹಿಡಿತಾನೆ ಬಂದರು. ಆದರೆ ಪ್ರಮುಖವಾಗಿ ಬಿಪಿಎಲ್ ವಿಚಾರದಲ್ಲಿ ಈಗಾಗಲೇ ಈ ಹಿಂದೆ ಕೂಡ ಒಂದು ರೀತಿಯಲ್ಲಿ ಬೇಕಾಬಿಟ್ಟು ಎಲ್ಲರನ್ನೂ ಕೂಡ ತೆಗೆದಕ್ಕಂಥ ಸಂದರ್ಭದಲ್ಲೂ ಕೂಡ ಆಕ್ಷೇಪ ವ್ಯಕ್ತ ಆಗಿತ್ತು. ಈಗ ಅದನ್ನು ಸ್ಟೇಜ್ ಬೈ ಸ್ಟೇಜ್ ಒಂದು ರೀತಿಯಲ್ಲಿ ಸಾರ್ಟ್ಔಟ್ ಮಾಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಯಾಕೆಂದರೆ ಆರಂಭದಲ್ಲಿ 10,000 ಕೋಟಿ ಈ ಒಂದು ಅನ್ನಭಾಗ್ಯ ಯೋಜನೆಗೆ ಬೇಕಾಗ್ತಾ ಇತ್ತು. ಆದರೆ ಈಗ ಎಲ್ಲೋ ಒಂದು ಕಡೆ ಅದರ ಪ್ರಮಾಣ ಏನಿದೆ ಅದು ಕಡಿಮೆ ಆಗ್ತಾ ಇದೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಸುಮಾರು ಒಂದು 2,000 ಕೋಟಿಯಷ್ಟು ಉಳಿತಾಯ ಆಗ್ಬೋದು ಅಂತ. ಹಾಗಾಗಿ ಇನ್ನಷ್ಟು BPL ಕಾರ್ಡ್ಗಳನ್ನು ಒಂದು ರೀತಿಯಲ್ಲಿ ಶಾರ್ಟ್ಔಟ್ ಮಾಡಿದಂಥ ಸಂದರ್ಭದಲ್ಲಿ ಅರ್ಹರಿಗೆ ಮಾತ್ರ ಕೊಟ್ಟಂಥ ಸಂದರ್ಭದಲ್ಲಿ ಆ ಯೋಜನೆಯ ತಗಲುವಂಥ ವೆಚ್ಚ ಕಡಿಮೆ ಆಗ್ಬೋದು ಅಂತ. ಜೊತೆಗೆ ಗೃಹಲಕ್ಷ್ಮಿ ವಿಚಾರದಲ್ಲೂ ಕೂಡ ಅದೇ ವಿಚಾರವನ್ನು MB ಪಾಟೀಲ್ ಅವರು ಹೇಳಿದ್ದಾರೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಗ್ಯಾರಂಟಿ ವಾಪಸಿ ಅಭಿಯಾನವನ್ನು ಈಗ ಆರಂಭದಲ್ಲಿ ಮಾಡ್ತಾ ಇದ್ರು ಕೂಡ ಬಜೆಟ್ ಅಧಿವೇಶನ ಇದೆ, ಬಜೆಟ್ ಕೂಡ ಮಂಡನೆ ಮಾಡ್ತಾರೆ 7ನೇ ತಾರೀಕು. ತಕ್ಷಣಕ್ಕೆ ಯಾವುದೇ ರೀತಿಯ ದಂಡವನ್ನು ಮತ್ತು ಕ್ರಮಗಳನ್ನು ತೆಗೆದುಕೊಳ್ಳೋದಿಲ್ಲ. ಆದರೆ ಬಜೆಟ್ ಬಳಿಕ ಈ ಗೃಹಲಕ್ಷ್ಮಿ ಯೋಜನೆ ವಿಚಾರ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಮತ್ತು ಈ ಸ್ಕೀಮ್ಗಳನ್ನು ಎಲ್ಲ ಒಂದು ಕಡೆ ಸ್ವಲ್ಪ ಮಟ್ಟಿಗಾದರೂ ಕೂಡ ಪರಿಷ್ಕರಣೆ ಮಾಡೋದಕ್ಕೆ ಕೂಡ ರಾಜ್ಯ ಸರ್ಕಾರ ಮುಂದಾಗ್ಬೋದು. ಅಂದರೆ ಅರ್ಹರಿಂತವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಯಾರು ಅನರ್ಹರಿರ್ತಾರೆ, ನೀವು ಗ್ಯಾರಂಟಿಯನ್ನು ವಾಪಸ್ ಮಾಡಿ, ಇಲ್ಲ ಅಂದರೆ ನಾವು ದಂಡ ಮತ್ತು ಬೇರೆ ಬೇರೆ ರೀತಿಯ ಮಾರ್ಗೋಪಾಯಗಳಿಂದ ನಿಮ್ಗೆ ತೆಗೆದುಹಾಕಬೇಕಾಗತ್ತೆ ಅನ್ನೋ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮಾರ್ಚ್ ಬಳಿಕ ಏನೆಲ್ಲ ಆಗುತ್ತೆ ಕಾದು ನೋಡಬೇಕು. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.